IBPSನವರು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಬ್ಯಾಂಕ್ಗೆ ಸಂಬಂಧಪಟ್ಟಿರೋ ಅಂಥ ಹುದ್ದೆಗಳಾಗಿದೆ. ಇಲ್ಲಿ ನೋಡಿದ್ರೆ ಭಾರತದಾದ್ಯಂತ 11,400ಕ್ಕೂ ಹೆಚ್ಚು ಹುದ್ದೆಗಳಿದೆ. ಈ ಹುದ್ದೆಗಳು 11 ಬ್ಯಾಂಕ್ಗಳಲ್ಲಿದೆ ಅಂತ ಹೇಳಿ IBPSನವರು ಹೊರಡಿಸಿರುವಂತಹ ಅಡ್ವರ್ಟೈಸ್ಮೆಂಟ್ನಲ್ಲಿ ನೀವು ನೋಡ್ಬೋದಾಗಿದೆ. ಈ ವಿಡಿಯೋನ ನೀವು ಸಂಪೂರ್ಣ ನೋಡೋದ್ರಿಂದ ಈ ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಮುಖ್ಯ ಅಂಶಗಳನ್ನು ನೀವು ಇಲ್ಲೇ ತಿಳ್ಕೊಳ್ಬೋದಾಗತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್ನು ನಿರಂತರವಾಗಿ ಕನ್ನಡದಲ್ಲಿ ಸಿಗ್ತಾ ಇರುತ್ತೆ. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಈ IBPS ಅಂದರೆ ಏನು ಅಂತ. ಇದೊಂದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅನ್ನುವ ಅಟಾನಮಸ್ ಬಾಡಿ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಗೌರ್ನ್ ಮಾಡ್ತಾ ಇದ್ದಾರೆ. ಇದರ ಒಂದು ಕಾರ್ಯ ಏನು ಅನ್ನೋದಾದರೆ, ಇವರು ನ್ಯಾಷನಲ್ ಲೆವೆಲ್ ರಿಕ್ರೂಟ್ಮೆಂಟ್ಗಳನ್ನು ಮಾಡ್ತಾರೆ, ಭರ್ತಿ ಮಾಡ್ತಾರೆ. ಎಲ್ಲಿ? ಬ್ಯಾಂಕ್ಗಳಲ್ಲಿ. ಯಾವ ಥರದ್ದು ಬ್ಯಾಂಕು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಮತ್ತು ರೀಜ್ನಲ್ ರೂರಲ್ ಬ್ಯಾಂಕ್ಸ್. ಈ ಭಾರತದಾದ್ಯಂತ ಇರುವಂತಹ ಈ ಬ್ಯಾಂಕ್ಗಳಲ್ಲಿ ಬರುವಂತಹ ಆಫೀಸರ್ ಮತ್ತು ಕ್ಲರಿಕಲ್ ಪೋಸ್ಟ್ಗಳು ಏನು ಬರುತ್ತೆ ಅದನ್ನು ಭರ್ತಿ ಮಾಡುವಂತಹ ಜವಾಬ್ದಾರಿ IBPSದಾಗಿರುತ್ತೆ. ಈ IBPSನವ್ರೇನು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದರಲ್ಲಿ ಭಾಗವಹಿಸ್ತಿರೋ 11 ಬ್ಯಾಂಕ್ಗಳು ಯಾವುದು ಅಂದರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್ ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈ 11 ಬ್ಯಾಂಕ್ಗಳಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸಿನ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಶೈಕ್ಷಣಿಕ ವಿದ್ಯಾರ್ಹತೆಗೆ ಬಂದಾಗ ಅವರು ಕೇಳ್ತಾ ಇರೋದು ಯಾವುದೇ ಪದವಿ ಅಂದರೆ ಅದು BA, BCom, BSc, BCA ಅಥವಾ ಇಂಜಿನಿಯರಿಂಗ್, ಯಾವುದೇ ಆಗಲಿ ಪದವಿ ಆಗಿರಬೇಕು ಅಷ್ಟೇ. ಪದವಿನಲ್ಲಿ ಫಸ್ಟ್ ಕ್ಲಾಸ್ ಬರಬೇಕಾ, ರ್ಯಾಂಕ್ ಬರಬೇಕಾ, ಅದನ್ನು ಅವರೇನು ಕಂಡೀಷನ್ ಹಾಕಿಲ್ಲ. ಹಾಗೂ ಈ ಪದವಿಯನ್ನು 21/8/2026 ಒಳಗೆ ಪಡೆದಿರಬೇಕು ಅನ್ನೋದನ್ನು ಕೂಡ ಅವರು ತಿಳಿಸ್ತಿದ್ದಾರೆ. ಮತ್ತೊಂದಕ್ಕೆ ಅವರು ಒಂದು ಷರತ್ತನ್ನು ಇಡ್ತಾ ಇದ್ದಾರೆ. ಏನು ಅಂತಂದರೆ, ಪದವಿಯ ಜೊತೆಗೆ ಕಂಪ್ಯೂಟರ್ ಕೌಶಲ್ಯ ಅನ್ನೋದು ನಿಮ್ಮಲ್ಲಿ ಇರಬೇಕು ಅಂತ ಅವರು ಹೇಳ್ತಿದ್ದಾರೆ. ಈ ಕಂಪ್ಯೂಟರ್ ಕೌಶಲ್ಯವನ್ನು ನಮಗೆ ಗೊತ್ತು ಅಂತ ಹೀಗೆ ಹೇಳಿದ್ರಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೈಸ್ಕೂಲೋ ಕಾಲೇಜ್ನಲ್ಲೋ ಎಲ್ಲೋ ಒಂದು ಕಡೆ ಓದಿರೋದಕ್ಕೆ ದಾಖಲೆ ಇರಬೇಕಾಗತ್ತೆ. ಇಲ್ಲ ಸರ್ಕಾರದ ಒಂದು ರೆಕಗ್ನೈಸ್ಡ್ ಮಾನ್ಯತೆ ಪಡೆದಿರುವಂತಹ ಡಿಪ್ಲೊಮೊ, ಸರ್ಟಿಫಿಕೇಟು ಯಾವುದಾದ್ರೂ ಮಾಡ್ಕೊಂಡಿರಬೇಕು ಅಂತ ಹೇಳಿ ಅವರು ತಿಳಿಸ್ತಿದ್ದಾರೆ. ವಯಸ್ಸು ಎಷ್ಟಿರಬೇಕು ಅಂದರೆ 20ರಿಂದ 28 ಒಳಗೆ ಇರಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ಅಕಸ್ಮಾತ್ ಇದಕ್ಕಿಂತ ಹೆಚ್ಚಾಗಿದ್ದರೆ ಸರ್ಕಾರದ ನಿಯಮದಂತೆ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಸಡಿಲಿಕ್ಕೆ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ತಿಳಿಸ್ತಾ ಇದ್ದಾರೆ. ಹಾಗಾದರೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ಕಡೆ ದಿನ ಬಹಳ ಮುಖ್ಯ ಇರುತ್ತೆ. 28 ಆಗಸ್ಟ್ 2026 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಎಡಿಟ್ ವಿಂಡೋ ಅಂತ. ಈ ಎಡಿಟ್ ವಿಂಡೋ ಅಂದರೆ ಏನು ಅಂದರೆ, ಕಡೆಯ ದಿನ 28 ಆಗಸ್ಟ್ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ 2 ದಿನ ನಿಮಗೆ ಮತ್ತೆ ಟೈಮ್ ಕೊಡ್ತಾರೆ. ಯಾವುದಕ್ಕೆ ಅಂದರೆ, ನೀವು ಸಲ್ಲಿಸಿರುವಂಥ ಅರ್ಜಿನಲ್ಲಿ ಏನಾದರೂ ಮಾರ್ಪಾಟು ಮಾಡಬೇಕು ಅನ್ನೋದಾದರೆ ಅದನ್ನು ನೀವು ಮಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೇನಾದ್ರು ಚೇಂಜಸ್ಸು, ಅದರಲ್ಲೇನಾದ್ರು ಮಾಡಿಫಿಕೇಷನ್ಸು, ಅದಕ್ಕೆ ಅವಕಾಶಗಳನ್ನು 2 ದಿನ ಮತ್ತೆ ಕೊಡ್ತಾ ಇದ್ದಾರೆ. ಇಂತಹ ಉದ್ಯೋಗದ ಮಾಹಿತಿಗೆ ಒಂದು ಲೈಕ್ ಬಟನ್ ಕೊಡದಲೇ ಇದ್ದರೆ ಈಗ ಕೂಡಲೇ ಕೊಡಿ. ಹಾಗೂ ಈ ವಿಡಿಯೋನ ಕಡೆಯವರೆಗೂ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವೇತನ ಶ್ರೇಣಿಗೆ ಬಂದಾಗ ಇದು 24,050ರಿಂದ ಮೂಲ ವೇತನ ಸ್ಟಾರ್ಟ್ ಆಗುತ್ತೆ, ಅಂದರೆ ಬೇಸಿಕ್ ಪೇ. ಇದಕ್ಕೆ HRA DA ಎಲ್ಲ ಸೇರಿದ್ರೆ ನನ್ನ ನಂಬಿ ಕೈ ತುಂಬ ಸಂಬಳ ಜೊತೆಗೆ ಸಾಕಷ್ಟು ಸೌಲಭ್ಯಗಳು ಬ್ಯಾಂಕ್ಗಳಲ್ಲಿ ಸಿಗುತ್ತೆ. ಆಯ್ಕೆ ವಿಧಾನಕ್ಕೆ ಬಂದರೆ
ಪೂರ್ವಭಾವಿ ಪರೀಕ್ಷೆ ಮೊದಲು ನಡೆಯುತ್ತೆ, ಪ್ರಿಲಿಮ್ಸ್ ಅಂತಾರೆ ಅದಕ್ಕೆ. ನಂತರ ಮೇನ್ಸ್ ಪರೀಕ್ಷೆ ಇರುತ್ತೆ, ಮುಖ್ಯ ಪರೀಕ್ಷೆ. ಅದಾದ ನಂತರ ಮೆರಿಟ್ ಮತ್ತು ಆದ್ಯತೆ ಮೇಲೆ ಹಂಚಿಕೆ ಆಗತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗಾದರೆ ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಅದು ವಸ್ತುನಿಷ್ಠ ಅಂದರೆ ಡಿಸ್ಕ್ರಿಪ್ಟಿವ್ ಅಲ್ಲ, ಆಬ್ಜೆಕ್ಟಿವ್ ಆಗಿರುತ್ತೆ. ಇಲ್ಲಿ 100 ಪ್ರಶ್ನೆಯನ್ನು ಕೊಡ್ತಾರೆ. ಆ 100 ಪ್ರಶ್ನೆಗೆ 100 ಅಂಕಗಳಿರುತ್ತೆ. ಅದನ್ನು ನೀವು 60 ನಿಮಿಷದಲ್ಲೇ ಉತ್ತರಿಸಬೇಕಾಗಿರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಬಗ್ಗೆ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಈ ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮ್ಸನ್ನು ಪಾಸಾದ ನಂತರ ನಿಮಗೆ ಮೇಯ್ನ್ ಎಕ್ಸಾಮ್ ಅಂದರೆ ಮುಖ್ಯ ಪರೀಕ್ಷೆಗೆ ನೀವು ಹೋಗ್ತೀರಿ. ಅದು ಕೂಡ ಅಲ್ಲೂ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ವಿವರಣೆ ನೀಡುವಂಥದ್ದು ಇರೋದಿಲ್ಲ, ವಸ್ತುನಿಷ್ಠ ಆಬ್ಜೆಕ್ಟಿವ್ ಆಗಿರುತ್ತೆ. ಇಲ್ಲಿ ಮಾತ್ರ ಮುಖ್ಯ ಪರೀಕ್ಷೆಯಲ್ಲಿ 160 ಪ್ರಶ್ನೆ ಇರುತ್ತೆ, 200 ಅಂಕಗಳಿರುತ್ತೆ. ಹಾಗೂ 125 ನಿಮಿಷದಲ್ಲಿ ನಿಮಗೆ ಈ 160 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುತ್ತೆ. ಇಲ್ಲಿ ಜನರಲ್ ಫಿನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ರೀಸನಿಂಗ್ ಎಬಿಲಿಟಿ ಹಾಗೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಇದಾದ ನಂತರ ಸ್ಥಳೀಯ ಭಾಷಾಜ್ಞಾನ ಪರೀಕ್ಷೆ ಅಂತೂ ಇರುತ್ತೆ. ನೀವು ಕರ್ನಾಟಕದಲ್ಲಿ ತಗೊಳ್ತಿದ್ರೆ ಪರೀಕ್ಷೆನ, ನೀವು ಕರ್ನಾಟಕದಲ್ಲಿ ಕನ್ನಡ ಸ್ಥಳೀಯ ಭಾಷೆ ಆಗಿರುತ್ತೆ. ಸೊ ಆ ಪರೀಕ್ಷೆಯನ್ನು ನೀವು ತಗೊಳ್ಬೇಕಾಗಿರುತ್ತೆ. ಆದರೆ ಅವರು ಕೆಲವೊಂದು ಷರತ್ತುಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಆ ನಿಯಮಗಳ ಪ್ರಕಾರ ನೀವು ಹೈಸ್ಕೂಲ್ನಲ್ಲಿ, PUCನಲ್ಲಿ ಎಲ್ಲ ನೀವು ಕನ್ನಡವನ್ನು ನೀವು ಭಾಷೆಯಾಗಿ ತಗೊಂಡು ಓದಿ ಪಾಸಾಗಿದ್ದರೆ ಅಲ್ಲಿ ನಿಮಗೆ ಎಕ್ಸಂಪ್ಷನ್ಗಳು ಸಿಗುತ್ತೆ ಅನ್ನೋದನ್ನು ಕೂಡ ಅವರು ತಿಳಿಸ್ತಿದ್ದಾರೆ. ನೋಟಿಫಿಕೇಶನಲ್ಲಿ ಸಂಪೂರ್ಣ ಡೀಟೇಲ್ಸ್ ಇದೆ. ಅದರಲ್ಲಿ ಪ್ರಿಲಿಮ್ಸು ಮತ್ತು ಮೇನ್ಸು, ಪೂರ್ವಭಾವಿ ಪರೀಕ್ಷೆ ಹಾಗೂ ಮುಖ್ಯ ಪರೀಕ್ಷೆಗೆ ಈ ಮಾಧ್ಯಮ ಯಾವುದಿರುತ್ತೆ ಅಂದರೆ ಕನ್ನಡದಲ್ಲಿ ಬರೀಬೋದು, ಕೊಂಕಣಿ ಇರುತ್ತೆ, ಆಂಗ್ಲ ಇರುತ್ತೆ ಹಾಗೂ ಹಿಂದಿ ಭಾಷೆ. 4 ಭಾಷೆಯಲ್ಲಿ ಕರ್ನಾಟಕದಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ನೀವು ಪರೀಕ್ಷೆಯನ್ನು ತಗೊಳ್ಬೋದಾಗತ್ತೆ. ಇನ್ನು OBC, SC, ST, ಮೈನಾರಿಟಿ ಇತರರಿಗೆಲ್ಲ ಇವರು ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡ್ತಾರೆ. ಸೆಲೆಕ್ಟೆಡ್, ಅದು ಎಲ್ಲರಿಗೂ ಅಲ್ಲ, ಬೇಗ. ಹಾಗಾಗಿ ಯಾರ್ಯಾರು ಅರ್ಜಿಗಳನ್ನು ಕೂಡಲೇ ಸಲ್ಲಿಸ್ತಾರೆ ಈ ಪರೀಕ್ಷಾ ಪೂರ್ವ ತರಬೇತಿ ಕೂಡ ಆಯ್ಕೆ ಆದರೆ ನಿಮಗೆ ಅವರು ಒಂದಷ್ಟು ದಿನ ಪರೀಕ್ಷಾ ಪೂರ್ವ ತರಬೇತಿಯನ್ನು ಕೊಡ್ತಾರೆ. ಪರೀಕ್ಷಾ ಕೇಂದ್ರಗಳು ಸಂಪೂರ್ಣ ಭಾರತದಲ್ಲಿ, ಇಡೀ ಭಾರತದಲ್ಲಿರುತ್ತೆ ಪರೀಕ್ಷಾ ಕೇಂದ್ರಗಳು. ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಳಗಾವಿ, ಕಲಬುರಗಿ. ಸೊ ಇದರಿಂದ ನಿಮಗೆ ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಲೆನಾಡು ಕರ್ನಾಟಕ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹೀಗೆ ಎಲ್ಲ ಸಂಪೂರ್ಣ ಕರ್ನಾಟಕದಲ್ಲಿ ಪರೀಕ್ಷೆಗಳು ನಡೀತಾ ಇದೆ. ಅರ್ಜಿ ಶುಲ್ಕ ಏನಾದರೂ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ. ಅರ್ಜಿ ಶುಲ್ಕದಲ್ಲಿ 2 ಇರುತ್ತೆ. ಸಾಮಾನ್ಯದವ್ರಿಗೆ ಒಂದಿರಿದ್ರೆ SC, ST ಇಂಥವ್ರಿಗೆ ಮತ್ತೊಂದು ಬೇರೆ ರೀತಿಯಾದಂಥ ಅರ್ಜಿ ಶುಲ್ಕ ಇರುತ್ತೆ. ಮೀಸಲಾತಿ ಅನ್ವಯಿಸುತ್ತಾ ಅಂದರೆ ಖಂಡಿತವಾಗಿಯೂ ಸರ್ಕಾರದ ನಿಯಮದಂತೆ ಮೀಸಲಾತಿ ಕೂಡ ಅನ್ವಯಿಸುತ್ತೆ. ಸೊ ಇಷ್ಟೆಲ್ಲ ನೋಡಿದ ನಂತರ ಇನ್ನು ಅರ್ಧ ನಿಮಿಷದಲ್ಲಿ ನಾನು ನಿಮಗೆ ನೋಟಿಫಿಕೇಷನ್ ಲಿಂಕು ಎಲ್ಲವನ್ನು ಕೊಡ್ತಾ ಇದ್ದೀನಿ. ಆದರೆ ನನ್ನ ಒಂದು ಕಳಕಳಿ ಏನು ಅಂದರೆ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಿ. ನೀವು ಅಲ್ಲಿ ಅಡ್ವರ್ಟೈಸ್ಮೆಂಟ್ನ ಅದನ್ನು ಓದಿದಾಗ ವಿದ್ಯಾರ್ಹತೆ ಬಗ್ಗೆ, ವಯಸ್ಸಿನ ಬಗ್ಗೆ, ಮೀಸಲಾತಿ ಬಗ್ಗೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಹೌ ಟು ಅಪ್ಲೈ ಪ್ರೊಸೀಜರ್ ಇರುತ್ತೆ, ಅದ್ರ ಬಗ್ಗೆ, ಪರೀಕ್ಷಾ ದಿನಾಂಕಗಳು, ಪ್ರಿಲಿಮ್ಸ್ ಯಾವಾಗ ನಡೆಯುತ್ತೆ, ಮೇನ್ಸ್ ಯಾವಾಗ ನಡೆಯುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಎಲ್ಲವನ್ನು 2 ಬಾರಿ ಓದಿ ಅರ್ಥ ಮಾಡಿಕೊಂಡ ನಂತರ ನೀವು ಕೂಡಲೇ ಅರ್ಹರಿದ್ದು ಒಳ್ಳೆ ಸಂಬಳದ ಬ್ಯಾಂಕ್ ಜಾಬ್ಸ್ಗಳಿಗೆ ನೀವು ಹೋಗ್ತೀರಾ ಅನ್ನೋದಾದರೆ ಅರ್ಜಿಗಳನ್ನು ಸಲ್ಲಿಸಿ. ಈಗ ನೋಟಿಫಿಕೇಷನ್ ಲಿಂಕು, ವೆಬ್ಸೈಟ್ ಲಿಂಕು, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕೆಲ್ಲ ನಾನು ಎಲ್ಲಿ ಕೊಟ್ಟಿದ್ದೇನೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನೀವು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ರೀತಿಯಾದಂತಹ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅಲ್ಲಿಗೋಗಿ ನೋಟಿಫಿಕೇಷನ್ ಲಿಂಕ್ನ ಕನಿಷ್ಠ ಅದನ್ನು ಓಪನ್ ಮಾಡಿ 2 ಬಾರಿ ಆದರೂ ಓದಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡಲೇ, ಹಾಗೂ ನೋಟಿಫಿಕೇಷನ್ ಬೆಲ್ಲನ್ನು
ಕೂಡಲೇ ಹೊತ್ತಿ. ಇದರಿಂದ ನಿಮಗೆ ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಇರತ್ತೆ. ಬಹಳ ಮುಖ್ಯವಾಗಿ ಈ ಒಂದು ಉದ್ಯೋಗದ ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಇನ್ನು ಕೂಡಲೇ ಕೊಡಿ, ಹಾಗೂ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.